ಅದು ಕಾಲಿಂಗವನ, ದಟ್ಟವಾದ ಕಾಡು. ಸೂರ್ಯನ ಬೆಳಕು ಕೂಡ ನೆಲ ಮುಟ್ಟದಷ್ಟು ಗಿಡಮರಗಳು ಬೆಳೆದಿರುವ ಜಾಗ. ಅಲ್ಲಿ ಮಹಾನ್ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡ್ತಿದ್ರು. ಅವರ ತಪಸ್ಸಿನ ಅಗ್ನಿ ಎಷ್ಟಿತ್ತು ಅಂದ್ರೆ ಸುತ್ತಮುತ್ತಲ ಪ್ರಾಣಿಗಳು ಕೂಡ ಶಾಂತವಾಗಿದ್ವು. ಒಂದು ದಿನ ಆ ಕಾಡಿಗೆ ಬೇಟೆಯಾಡಲು ಪಕ್ಕದ ರಾಜ್ಯದ ಯುವರಾಜ್ ಸುದರ್ಶನ ಬಂದ. ಅವನು ನೋಡೋಕೆ ಗಂಧರ್ವನ ತರ ಇದ್ದ. ಮೈಕಟ್ಟು, ಬಣ್ಣ, ತೇಜಸ್ಸು ಎಲ್ಲವೂ ಇತ್ತು. ಆದ್ರೆ ಅವನ ತಲೆಯಲ್ಲಿ ಮಾತ್ರ ಬರೀ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ತುಂಬಿ ತುಳುಕ್ತಾ ಇತ್ತು. ಅವನು ಸಾಧುಗಳನ್ನ ನೋಡಿ ಕುದುರೆಯಿಂದ ಇಳಿದ. ಏ ಮುನಿಗಳೇ, ಕಣ್ಣು ತೆಗಿರಿ, ನಾನು ಬಂದಿದ್ದೀನಿ. ಈ ಲೋಕದ ಅತ್ಯಂತ ಸುಂದರ ಪುರುಷ, ಮಹಾನ್ ಜ್ಞಾನಿ ಸುದರ್ಶನ ಬಂದಿದ್ದಾನೆ. ನನ್ನ ಸೌಂದರ್ಯ ನೋಡಿ ದೇವತೆಗಳೇ ನಾಚಿಕೊಳ್ತಾರೆ. ಅಂಥದ್ರಲ್ಲಿ ನೀನು ಕಣ್ಣು ಮುಚ್ಕೊಂಡು ಮಣ್ಣು ತಿಂತ ಕೂತಿದೀಯಲ್ಲ, ಎದ್ದೇಳು. ಮಗು, ನೀನ್ ಯಾರು? ತಪಸ್ವಿಗಳ ಎದುರು ಹೀಗೆ ಅಹಂಕಾರದಿಂದ ಮಾತಾಡೋದು ತರವಲ್ಲ. ರೂಪ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮಣ್ಣಿನ ದೇಹಕ್ಕೆ ಇಷ್ಟು ಗರ್ವ ಯಾಕೆ? ಗರ್ವನ? ಇದು ಸತ್ಯ. ನನ್ನಷ್ಟು ಸುಂದರ, ನನ್ನಷ್ಟು ವಿದ್ಯಾವಂತ ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ನೀನು ಕಾಡಲ್ಲಿರೋ ಮುದಿ ಜೀವ. ನಿನಗೆ ಸೌಂದರ್ಯದ ಬೆಲೆ ಏನ್ ಗೊತ್ತು? ಬಾ ನನ್ನ ಜೊತೆ ನನ್ನ ರಾಜ್ಯಕ್ಕೆ. ಅಲ್ಲಿ ನಿನಗೆ ನನ್ನ ಅರಮನೆಯ ತೋಟದಲ್ಲಿ ಒಂದು ಗುಡಿಸಲು ಕಟ್ಟಿಸಿಕೊಡ್ತೀನಿ. ನನ್ನ ಸೌಂದರ್ಯ ನೋಡ್ಕೊಂಡು ಪುಣ್ಯ ಪಡ್ಕೋ. ಮೂರ್ಖ, ತಪಸ್ವಿಗಳಿಗೆ ಭೋಗದ ಆಸೆ ತೋರಿಸ್ತೀಯಾ? ನಿನಗೆ ನಿನ್ನ ರೂಪ ಮತ್ತು ಜ್ಞಾನದ ಬಗ್ಗೆ ಇಷ್ಟು ಅಹಂಕಾರವಾ? ನಿನ್ನ ಈ ಮಾತುಗಳು ನನ್ನ ತಪಸ್ಸಿಗೆ ಭಂಗ ತಂದಿದೆ. ಸೌಂದರ್ಯ ಅನ್ನೋದು ನೋಡುವವರ ಕಣ್ಣಲ್ಲಿ ಇರಬೇಕು, ನಿನ್ನ ತಲೆಯಲ್ಲಿ ಅಲ್ಲ. ಸಾಕು, ನಿಲ್ಸು ನಿನ್ ಉಪದೇಶ. ನನ್ ಮುಖ ನೋಡಿದ್ರೆ ಜನ ಹುಚ್ಚರಾಗ್ತಾರೆ. ನೀನ್ ನನ್ ಕಾಲ ಧೂಳಿಗೆ ಸಮ. ಅಹಂಕಾರಿ, ನಿನಗೆ ಈಗಲೇ ಶಾಪ ಕೊಡ್ತೀನಿ. ಯಾವ ಸೌಂದರ್ಯ ಮತ್ತು ಜ್ಞಾನದ ಬಗ್ಗೆ ನಿನಗೆ ಇಷ್ಟು ಗರ್ವ ಇದೆಯೋ ಅದೇ ಸೌಂದರ್ಯ ನಿನಗೆ ಶಾಶ್ವತವಾಗಿ ಉಳಿಯಲಿ. ಆದರೆ ಅದು ನಿನಗೆ ಉಪಯೋಗಕ್ಕೆ ಬರದೆ ಹೋಗಲಿ. ನಿನ್ನ ಜ್ಞಾನ ನಿನಗೆ ರಕ್ಷಣೆ ಕೊಡದೆ ಹೋಗಲಿ. ನೀನಿನ್ಮೇಲೆ ಮನುಷ್ಯನ ಮೇಲೆ ಮನುಷ್ಯನಾಗಿ ಇರೋದೇ ಬೇಡ. ನಿನ್ನ ರೂಪದ ಅಹಂಕಾರಕ್ಕೆ ತಕ್ಕಂತೆ ನೀನು ಒಂದು ನವಿಲಾಗಿ ಬದಲಾಗು. ಈ ಕಾಡಿನಲ್ಲೇ ಒಂಟಿಯಾಗಿಯಲಿ. ಮುನಿಗಳು ಮಂತ್ರ ಪಠಿಸಿ ನೀರು ಚಿಮುಕಿಸಿದ ತಕ್ಷಣ ಆಕಾಶದಲ್ಲಿ ಗುಡುಗು ಬಂತು. ಆ ಸುಂದರ ಯುವರಾಜ ನಡುಗಲು ಶುರು ಮಾಡಿದ. ಅವನ ರೇಷ್ಮೆ ಬಟ್ಟೆಗಳು ರೆಕ್ಕೆಗಳಾದವು. ಅವನ ಸುಂದರ ಕೈಗಳು ಉಗುರುಗಳಾದವು. ನೋಡುತ್ತಿದ್ದಂತೆ ಅವನು ಒಂದು ನವಿಲಾಗಿ ಬದಲಾದ. ಅಯ್ಯೋ, ಇದೇನಾಯ್ತು? ನನ್ನ ಕೈಗಳು, ನನ್ನ ಕಾಲುಗಳು, ನಾನು ಪ್ರಾಣಿಯಾದೆನಾ? ಸ್ವಾಮಿ, ಮಹಾಮುನಿಗಳೇ, ತಪ್ಪು ಮಾಡಿದೆ, ನನ್ನನ್ನ ಕ್ಷಮಿಸಿ. ನನ್ನ ಅಹಂಕಾರ ನನ್ನ ಕಣ್ಣು ಮುಚ್ಚಿಸಿತ್ತು. ದಯವಿಟ್ಟು ಶಾಪ ವಾಪಸ್ ತಗೊಳ್ಳಿ. ನಾನು ಪ್ರಾಣಿಯಾಗಿ ಕಾಡಲ್ಲಿ ಹೇಗೆ ಬದುಕ್ಲಿ? ಹುಲಿ, ಸಿಂಹಗಳು ನನ್ನ ತಿಂದು ಹಾಕ್ತವೆ. ನನ್ನ ಬಾಯಿಂದ ಬಂದ ಮಾತು ಬಿಲ್ಲು ಬಿಟ್ಟ ಬಾಣ ವಾಪಸ್ ಬರೋಲ್ಲ. ಆದ್ರೆ ನೀನ್ ಪಶ್ಚಾತ್ತಾಪ ಪಡ್ತಿರೋದ್ರಿಂದ ನಿನ್ಗೊಂದು ಶಾಪ ವಿಮೋಚನೆ ಕೊಡ್ತೀನಿ, ಕೇಳು. ಯಾವಾಗ ಒಬ್ಬ ನಿಸ್ವಾರ್ಥ ಮನುಷ್ಯ ಯಾವ ಆಸೆಯೂ ಇಲ್ಲದೆ, ಯಾವ ಲಾಭವೂ ಇಲ್ಲದೆ ನಿನಗೆ ಸಹಾಯ ಮಾಡ್ತಾನೋ ಮತ್ತು ನೀನು ನಿನ್ನ ಜ್ಞಾನವನ್ನು ಬಳಸಿ ಅವನಿಗೆ ಮತ್ತು ಸಮಾಜಕ್ಕೆ ಸಹಾಯ ಮಾಡ್ತೀಯೋ, ಆಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ. ಅಲ್ಲಿವರೆಗೂ ನೀನು ಈ ಕಾಡಿನ ರಹಸ್ಯವನ್ನು ಕಾಪಾಡಿಕೊಂಡು ಮನುಷ್ಯರ ಕಣ್ಣಿಗೆ ಬೀಳದೆ ಬದುಕಬೇಕು. ಹೀಗೆ ಹೇಳಿ ಮುನಿಗಳು ಮಾಯವಾದ್ರು. ಆ ನವಿಲು ಒಂಟಿಯಾಗಿ ಕಾಡಿನಲ್ಲಿ ಉಳಿಯಿತು. ತನ್ನ ಸೌಂದರ್ಯವನ್ನೇ ಶಾಪವಾಗಿ ಹೊತ್ತುಕೊಂಡು ಅಳುತ್ತಾ ಕೂತಿತ್ತು. ಇತ್ತ ಮಲ್ಲಾಪುರ ಅನ್ನೋ ಊರಿನ ಕೊನೆಯಲ್ಲಿ ಭೀಮಣ್ಣ ಅನ್ನೋ ಬಡ ಕುರುಬ ವಾಸವಾಗಿದ್ದ. ಅವನ ಹತ್ರ 3 ಆಡುಗಳಿದ್ವು. ಅವನ ಜೀವನ ಆ ಆಡುಗಳ ಮೇಲೆ ನಿಂತಿತ್ತು. ಆದ್ರೆ ವಿಧಿಯಾಟ ನೋಡಿ ಆ ವರ್ಷ ಊರಲ್ಲಿ ಮಳೆ ಇಲ್ಲದೆ ಬರಗಾಲ ಬಂದಿತ್ತು. ಕೆರೆ ಕಟ್ಟೆ ಒಣಗಿತ್ತು. ಒಂದು ದಿನ ಬೆಳಿಗ್ಗೆ ಭೀಮಣ್ಣ ಆಡುಗಳನ್ನ ನೋಡ್ತಾ ಅಂಗಳದಲ್ಲಿ ಕೂತಿದ್ದ. ಅವನ ಹೆಂಡತಿ ಪುಟ್ಟಗೌರಿ ಖಾಲಿ ಪಾತ್ರೆ ಹಿಡ್ಕೊಂಡು ಬಂದ್ಲು. ರೀ, ಇಲ್ ನೋಡಿ, ನಮ್ಮ ಗಂಗೆ ತುಂಗೆ ಎದ್ ನಿಲ್ಲೋಕೂ ಆಗ್ತಿಲ್ಲ. ದಿನೇ ಸೊರ್ಗೋಗ್ತಿದಾವೆ. ಮೂಳೆ ಕಾಣಿಸ್ತಿದೆ ರೀ. ಮೊನ್ನೆವರೆಗೂ ಬಿಂದಿಗೆ ತುಂಬಾ ಹಾಲ್ ಕೊಡ್ತಿದ್ವು. ಈಗ ತೊಟ್ಟು ಹಾಲ್ ಬರ್ತಿಲ್ಲ.
ಇವು ನಮ್ಮ ಮಕ್ಳ ಥರ ರೀ. ಇವು ಹಸಿವಿನಿಂದ ಸಾಯೋದನ್ನ ನೋಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ನನಗೂ ಎದೆ ಒಡೆದ ಹಾಗೆ ಆಗ್ತಿದೆ ಗೌರಿ. ಊರ ಸುತ್ತಮುತ್ತ ಇರೋ ಗಿಡಗಳೆಲ್ಲ ಒಣಗಿ ಸೌದೆ ಆಗಿದೆ. ಒಂದೇ ಒಂದು ಹಸಿರು ಎಲೆ ಸಿಗ್ತಿಲ್ಲ. ಬೆಳಿಗ್ಗೆ ಎದ್ದು ಇವನ್ನ ಕರ್ಕೊಂಡು ಮೈಲಿಗಟ್ಲೆ ನಡೀತೀನಿ, ಆದರೆ ಧೂಳು ಬಿಟ್ರೆ ಇನ್ನೇನು ಸಿಗ್ತಿಲ್ಲ. ನಮಗೇ ತಿನ್ನೋಕೆ ಅನ್ನ ಇಲ್ಲ, ಇವುಗಳಿಗೆ ಎಲ್ಲಿಂದ ಮೇವು ತರೋದು? ನಮ್ಮ ಹಣೆ ಬರಹಾನೆ ಸುಟ್ಟೋಗಿದೆ. ಹೀಗೆ ಬಿಟ್ರೆ ಇವು 2 ದಿನದಲ್ಲಿ ಸತ್ತೋಗ್ತವೆ ರೀ. ಏನಾದ್ರೂ ಮಾಡಿ, ಸಾಲ ಸೋಲ ಮಾಡಿ ಆದ್ರೂ ಮೇವು ತನ್ನಿ. ಸಾಲ ಕೊಡೋರು ಯಾರು ಗೌರಿ? ಊರೇ ಬರಗಾಲದಲ್ಲಿ ಸಾಯ್ತಿದೆ. ನನಗೊಂದು ಉಪಾಯ ಇದೆ, ಆದರೆ ನಿನಗಿಷ್ಟ ಆಗಲ್ಲ. ಭಯ ಪಡ್ತೀಯ. ಏನ್ರಿ ಅದು? ಹೇಳಿ. ನಾನು ಇವನ್ನ ಕರ್ಕೊಂಡು ಕಾಳಿಂಗವನ ಕಾಡಿಗೆ ಹೋಗ್ತೀನಿ. ಅಲ್ಲಿ ಎಂಥ ಬರಗಾಲ ಇದ್ರೂ ಹಸಿರು ಇರುತ್ತೆ ಅಂತ ನಮ್ಮ ತಾತ ಹೇಳ್ತಿದ್ರು. ಅಲ್ಲಿಗೆ ಹೋದ್ರೆ ಇವು ಹೊಟ್ಟೆ ತುಂಬಾ ಮೇಯಬಹುದು. ಏನು ಕಾಳಿಂಗವನಕ್ಕ? ಅಯ್ಯೋ ಬೇಡ ರೀ. ಅದು ದೆವ್ವಗಳ ಕಾಡು ಅಂತಾರೆ. ಹೋದವರು ವಾಪಸ್ ಬರಲ್ಲ ಅಂತೆ. ಅಲ್ಲಿ ಮಾಯಾವಿ ಪ್ರಾಣಿಗಳು ಇರುತ್ತೆ. ಮನುಷ್ಯರನ್ನ ನುಂಗಿ ನೀರ್ ಕುಡಿಯುತ್ತವೆ ಅಂತೆ. ಮಹಾರಾಜರೇ ಅಲ್ಲಿಗೆ ಹೋಗೋದನ್ನ ನಿಷೇಧ ಮಾಡಿದ್ದಾರೆ. ಬೇಡ, ನಮಗೀ ಆಡು ಹೋದ್ರೂ ಪರವಾಗಿಲ್ಲ. ನಾವು ಗಂಜಿ ಕುಡಿದು ಬದುಕೋಣ. ನಿಮ್ ಪ್ರಾಣ ಮುಖ್ಯ. ಗೌರಿ, ಹೆದರ್ಕೋಬೇಡ. ಹಸಿದವನಿಗೆ ದೆವ್ವದ ಭಯ ಇರಲ್ಲ. ನಾನು ಹೋಗಲೇಬೇಕು. ಇಲ್ಲಾಂದ್ರೆ ನಾವು ಉಪವಾಸ ಸಾಯ್ತೀವಿ. ಈ ಮೂಕ ಪ್ರಾಣಿಗಳನ್ನು ಸಾಯೋಕೆ ಬಿಡೋಕ್ಕೆ ಆಗಲ್ಲ. ನಾನು ಹುಷಾರಾಗಿರ್ತೀನಿ. ಸಾಯಂಕಾಲದ ಒಳಗೆ ಬರ್ತೀನಿ. ಪುಟ್ಟಗೌರಿ ಎಷ್ಟೇ ಅತ್ತು ಕರೆದ್ರೂ ಭೀಮಣ್ಣ ಕೇಳಲಿಲ್ಲ. ಅವನು ಆಡುಗಳನ್ನ ಕರ್ಕೊಂಡ್ ಹೊರಟ. ದಾರಿಲಿ ಅವನ್ ಗೆಳೆಯ ಸೋಮಣ್ಣ ಸಿಕ್ಕಿದ. ಏನೋ ಭೀಮನ್ನ, ಎತ್ತ ಹೊರಟೆ ಆಡುಗಳನ್ನ ಕರ್ಕೊಂಡು ಈ ಬಿಸಿನಲ್ಲಿ? ಕಾಳಿಂಗವನ ಕಾಡಿಗೆ ಹೋಗ್ತಿದ್ದೀನಿ. ಇಲ್ಲೆಲ್ಲ ಮೇವು ಖಾಲಿಯಾಗಿದೆ. ಲೋ ಹುಚ್ಚ, ನಿನಗೆ ತಲೆ ಕೆಟ್ಟಿದ್ಯಾ? ಆ ಕಾಡಿಗೆ ಹೋದ್ರೆ ಸಾವು ಗ್ಯಾರಂಟಿ. ಅಲ್ಲಿ ವಿಚಿತ್ರ ಶಬ್ದಗಳು ಬರುತ್ತೆ ಅಂತೆ. ಹೋಗ್ಬೇಡ, ವಾಪಸ್ ಹೋಗು. ಸೋಮಣ್ಣ, ಭಯಪಟ್ಟು ಮನೇಲಿ ಕೂತ್ರೆ ಹೊಟ್ಟೆ ತುಂಬಲ್ಲ. ಸಾವು ಬರೋದಿದ್ರೆ ಇಲ್ಲೂ ಬರುತ್ತೆ. ನಾನು ಬರ್ತೀನಿ. ಭೀಮಣ್ಣ ಯಾರ ಮಾತನ್ನು ಕೇಳದೆ ಎದೆ ಗುಂಡಿಗೆ ಮಾಡ್ಕೊಂಡು ಕಾಡಿನ ದಾರಿ ಹಿಡಿದ. ಭೀಮಣ್ಣ ಕಾಳಿಂಗವನ ಕಾಡಿನ ಗಡಿ ದಾಟಿದ. ಒಳಗೆ ಕಾಲಿಟ್ಟ ತಕ್ಷಣ ಅವನಿಗೆ ಆಶ್ಚರ್ಯ ಆಯಿತು. ಹೊರಗೆ ಬರಗಾಲ ಇದ್ರೂ ಕಾಡಿನ ಒಳಗೆ ಸ್ವರ್ಗದ ತರ ಇತ್ತು. ಎತ್ತರದ ಮರಗಳು, ತಣ್ಣನೆ ಗಾಳಿ, ಹಸಿರು ಹುಲ್ಲು, ಬಣ್ಣ ಬಣ್ಣದ ಹೂವುಗಳು. ಆಡುಗಳು ಮೇ ಮೇ ಅಂತ ಖುಷಿಯಿಂದ ಓಡಿ ಹೋಗಿ ಮೇಯೋಕೆ ಶುರು ಮಾಡಿದ್ವು. ಅಪ್ಪ, ಎಂತ ಜಾಗ ಇದು! ಜನ ಸುಮ್ಮನೆ ಕತೆ ಕಟ್ತಾರೆ. ಇಲ್ಲಿ ದೆವ್ವನೂ ಇಲ್ಲ, ಭೂತಾನೂ ಇಲ್ಲ. ಆಹಾ, ಎಷ್ಟೊಂದು ಹೂವುಗಳು! ನಮ್ಮ ಆಡುಗಳಿಗೆ ಹಬ್ಬ ಇವತ್ತು. ಭೀಮಣ್ಣ ಒಂದು ದೊಡ್ಡ ಮರದ ಕೆಳಗೆ ಆರಾಮಾಗಿ ಕೂತ. ಆಗ ಹಠಾತ್ತನೆ ವಾತಾವರಣ ಬದಲಾಯಿತು. ಜೋರಾದ ಗಾಳಿ ಬೀಸೋಕೆ ಶುರುವಾಯಿತು. ಮರಗಳು ಅಲುಗಾಡಿದವು. ಶೂಯ್ ಶೂಯ್ ಅಂತ ಶಬ್ದ ಬಂತು. ಇದೇನಿದು? ಇದ್ದಕ್ಕಿದ್ದ ಹಾಗೆ ಕತ್ತಲಾಯಿತು. ಯಾರದು? ಹುಲಿನ, ಸಿಂಹನ? ಮುಂದೆ ಬನ್ನಿ, ನಾನು ಹೆದರಲ್ಲ. ಆಗ ಅವನ ಹಿಂದೆ ಒಂದು ಗಂಭೀರವಾದ ಮನುಷ್ಯನ ಧ್ವನಿ ಕೇಳಿಸ್ತು. ಯಾರ್ ನೀನ್ ಮನುಷ್ಯ? ನಿನ್ಗೆ ಪ್ರಾಣದ ಭಯ ಇಲ್ವಾ? ನಿಷೇಧಿತ ಕಾಡಿಗೆ ಕಾಲಿಡೋ ಧೈರ್ಯ ಎಲ್ಲಿಂದ ಬಂತು? ಯಾರದು? ಮನುಷ್ಯರ ಧ್ವನಿ ಕೇಳ್ತಿದೆ, ಆದ್ರೆ ಮನುಷ್ಯರು ಕಾಣ್ತಿಲ್ಲ. ಎಲ್ಲಿದ್ದೀರಾ? ಅವನು ತಲೆ ಎತ್ತಿ ನೋಡಿದಾಗ ಒಂದು ದೊಡ್ಡ ಬಂಡೆಯ ಮೇಲೆ ಒಂದು ಸುಂದರವಾದ ಬೃಹತ್ ಗಾತ್ರದ ನವಿಲು ನಿಂತಿತ್ತು. ಅದರ ಗರಿಗಳು ಕಾಮನ ಬಿಲ್ಲಿನ ಹಾಗೆ ಹೊಳೀತಿತ್ತು. ನಾನು ಇಲ್ಲೇ ಇದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ಸಾಯೋಕೆ ಬಂದಿದ್ದೀಯಾ ಅಥವಾ ಬೇಟೆಯಾಡೋಕೆ ಬಂದಿದ್ದೀಯಾ? ಅಯ್ಯೋ ದೇವ್ರೇ, ನವಿಲು ನವಿಲು ಮನುಷ್ಯನ್ ಥರ ಮಾತಾಡ್ತಿದ್ಯಾ? ಇದು ಕನಸ ಅಥವಾ ನನ್ನ ಭ್ರಮೇನ? ಇಲ್ಲ ದೆವ್ವನ? ಇದು ಕನಸಲ್ಲ, ನಾನು ದೆವ್ವನೂ ಅಲ್ಲ. ಸತ್ಯ ಹೇಳು, ಇಲ್ಲಿಗೆ ಯಾಕೆ ಬಂದೆ? ಸುಳ್ಳು ಹೇಳಿದ್ರೆ ನಿನ್ನನ್ನ ಇಲ್ಲೇ ಭಸ್ಮ ಮಾಡ್ತೀನಿ. ಸ್ವಾಮಿ, ನವಿಲೆ, ನಾನು ಭೀಮಣ್ಣ.
ಬಡ ಕುರುಬ. ಊರಲ್ಲಿ ಬರಗಾಲ. ನನ್ನ ಆಡುಗಳಿಗೆ ಮೇವು ಇರಲಿಲ್ಲ. ಅವುಗಳ ಹಸಿವು ನೋಡೋಕ್ಕೆ ಆಗದೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಇಲ್ಲಿಗೆ ಬಂದೆ. ನಾನು ಬೇಟೆಗಾರ ಅಲ್ಲ. ನಾನು ಯಾರಿಗೂ ತೊಂದರೆ ಕೊಡಲ್ಲ. ಇವು ಹೊಟ್ಟೆ ತುಂಬಿದ ಮೇಲೆ ನಾನೇ ಹೋಗ್ತೀನಿ. ದಯವಿಟ್ಟು ನನ್ನನ್ನು ಕೊಲ್ಬೇಡಿ. ಹಸಿವು, ಹೌದು, ಹಸಿವು ಮನುಷ್ಯನನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೆ. ಪ್ರಾಣಿಗಳನ್ನ ಮಕ್ಕಳ ತರ ಸಾಕಿದೀಯಲ್ವಾ? ನಿನ್ನ ಪ್ರೀತಿ ಮತ್ತು ಧೈರ್ಯ ನೋಡಿ ನನಗ್ ಸಂತೋಷ ಆಯ್ತು. ಸರಿ, ನೀನ್ ಹೋಗು. ಆದ್ರೆ ಒಂದ್ ಎಚ್ಚರಿಕೆ, ಇವತ್ತಿನ ವಿಷಯ ನನ್ನ ವಿಷಯ, ಊರಲ್ಲಿ ಯಾರಿಗೂ ಹೇಳ್ಬೇಡ. ಹೇಳಿದ್ರೆ ನಿನಗೆ ಮತ್ತು ನಿನ್ನ ಊರಿಗೆ ಆಪತ್ತು ಕಾದಿದೆ. ಆಯ್ತು ಸ್ವಾಮಿ, ನಿಮ್ಮ ಉಪಕಾರ ಮರೆಯಲ್ಲ. ನಾನು ಯಾರಿಗೂ ಹೇಳಲ್ಲ, ಸತ್ಯ. ನವಿಲು ಗರಿ ಬಿಚ್ಚಿ ಹಾರಿಹೋಯ್ತು. ಭೀಮಣ್ಣ ಬೆವರಿಳಿಸಿಕೊಂಡು ಆಡುಗಳನ್ನ ಕರ್ಕೊಂಡು ಮನೆಗೆ ಓಡಿದ. ಅವನಿಗೆ ನಂಬೋಕೆ ಆಗ್ತಿರ್ಲಿಲ್ಲ. ಇತ್ತ ರಾಜಧಾನಿಯಲ್ಲಿ ರಾಜ, ಮಹಾರಾಜ ರಾಜೇಂದ್ರವರ್ಮರು ಸಿಂಹಾಸನದ ಮೇಲೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಅವರ ಮುದ್ದು ಮಗಳು ರಾಜಕುಮಾರಿ ರತ್ನಪ್ರಭಾ ವಿಚಿತ್ರ ಕಾಯಿಲೆಯಿಂದ ಮಲಗಿದ್ಲು. ಅವಳು ಕಣ್ಣು ತೆಗಿತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅರಮನೆ ವೈದ್ಯರು ಸೋತ್ ಹೋಗಿದ್ರು. ಮಂತ್ರಿಗಳೇ, ಏನ್ ಮಾಡೋದು? ನನ್ನ ಮಗಳು ನನ್ನ ಕಣ್ಣ ಮುಂದೆನೇ ಸಾಯ್ತಿದ್ದಾಳೆ. ನನ್ನ ರಾಜ್ಯ, ಕೋಶ, ಸೈನ್ಯ ಯಾವುದೂ ಅವಳನ್ನ ಉಳಿಸ್ತಿಲ್ಲ. ನಾನೆಂಥ ಅಸಹಾಯಕ ತಂದೆ. ಪ್ರಭು, ಧೈರ್ಯ ತಗೊಳ್ಳಿ. ನಾವು ನಾಡಿನ ಎಲ್ಲಾ ದೊಡ್ಡ ವೈದ್ಯರನ್ನ, ಮಾಂತ್ರಿಕರನ್ನ ಕರೆಸಿದ್ವಿ. ಆದ್ರೆ ಯಾರ ಕೈಲೂ ಆಗ್ತಿಲ್ಲ. ಇದು ಯಾವುದೋ ಶಾಪ ಅಥವಾ ವಿಷಗಾಳಿಯಿಂದ ಬಂದಿರಬೇಕು ಅಂತ ರಾಜಗುರುಗಳು ಹೇಳ್ತಿದ್ದಾರೆ. ಅವಳ ಪ್ರಾಣ ಉಳಿಸೋಕೆ ಸಂಜೀವಿನಿ ಅಂತ ಔಷಧಿ ಬೇಕು. ಅದು ಎಲ್ಲಿದೆ ಹೇಳಿ? ಪಾತಾಳದಲ್ಲಿದ್ರೂ ತರ್ತೀನಿ. ನನ್ನ ಅರ್ಧ ರಾಜ್ಯವನ್ನೇ ಬೇಕಾದರೂ ಕೊಡ್ತೀನಿ. ನನ್ನ ಮಗಳನ್ನ ಉಳಿಸಿಕೊಡಿ. ಅವಳೇ ನನ್ನ ಪ್ರಾಣ. ಪ್ರಭು, ಒಂದು ವದಂತಿ ಇದೆ. ಕಾಡಿಂಗವನ ಕಾಡಿನಲ್ಲಿ ಏನೇನೋ ವಿಚಿತ್ರ ಮೂಲಿಕೆಗಳು ಇವೆ ಅಂತೆ. ಆದ್ರೆ ಅಲ್ಲಿಗೆ ಹೋಗೋ ಧೈರ್ಯ ಯಾರಿಗೂ ಇಲ್ಲ. ಹಾಗಾದ್ರೆ ಢಂಗೂರ ಸಾರಿ, ಯಾರು ಆ ಕಾಡಿಗೆ ಹೋಗಿ ಔಷಧಿ ತರ್ತಾರೋ ಅವರಿಗೆ 1,000 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳಿ. ಈ ಢಂಗೂರ ಭೀಮಣ್ಣನ ಕಿವಿಗೆ ಬಿತ್ತು. ಆಗ ಅವನಿಗೆ ಆ ನವಿಲು ನೆನಪಾಯ್ತು. ಆ ನವಿಲು ಸಾಧಾರಣ ಅಲ್ಲ, ಅದ್ರಲ್ಲಿ ಏನೋ ದೈವಿಕ ಶಕ್ತಿ ಇದೆ. ಅದಕ್ಕೆ ಖಂಡಿತ ಔಷಧಿ ಗೊತ್ತಿರುತ್ತೆ ಅನ್ಕೊಂಡ. ಆದ್ರೆ ನವಿಲಿಗೆ ಕೊಟ್ಟ ಮಾತು ನೆನ್ಪಾಯ್ತು. ಕೊನೆಗೆ ರಾಜಕುಮಾರಿ ಪ್ರಾಣ ಉಳಿಸೋದು ಮುಖ್ಯ ಅಂತ ನಿರ್ಧಾರ ಮಾಡಿ ಮರುದಿನ ಮತ್ತೆ ಅದೇ ಕಾಡಿಗೆ ಹೋದ. ಓ ನವಿಲೆ, ಸ್ವಾಮಿ ಎಲ್ಲಿದ್ದೀರಾ? ದಯವಿಟ್ಟು ಬನ್ನಿ, ನನಗೆ ನಿಮ್ಮ ಸಹಾಯ ಬೇಕು. ನಾನು ಸ್ವಾರ್ಥಕ್ಕೆ ಬಂದಿಲ್ಲ. ಆಗ ಗಾಳಿ ಬೀಸಿತ್ತು. ನವಿಲು ಪ್ರತ್ಯಕ್ಷವಾಯಿತು. ನೀನ್ ಮತ್ತೆ ಬಂದ್ಯಾ? ನಿನಗ್ ಮರಣದ ಭಯ ಇಲ್ವಾ? ನಾನ್ ಹೇಳಿದ್ನಲ್ಲ ಬರ್ಬಾರ್ದು ಅಂತ. ಕ್ಷಮಿಸಿ ಸ್ವಾಮಿ, ನಾನು ನನಗೋಸ್ಕರ ಬಂದಿಲ್ಲ. ನಮ್ಮ ರಾಜಕುಮಾರಿ ರತ್ನಪ್ರಭಾ ಸಾಯೋ ಸ್ಥಿತಿಲಿ ಇದ್ದಾರೆ. ಇಡೀ ನಾಡು ಅಳ್ತಿದೆ. ರಾಜರು ಊಟ ಬಿಟ್ಟಿದ್ದಾರೆ. ಆ ಮಗುವನ್ನು ಉಳಿಸೋಕೆ ನಿಮ್ಮ ಹತ್ರ ಏನಾದರೂ ದಾರಿ ಇದೆಯಾ? ನೀವು ದೈವಿಕ ಶಕ್ತಿ ಇರೋರು ಅಂತ ನನಗೆ ಗೊತ್ತು. ದಯವಿಟ್ಟು ಸಹಾಯ ಮಾಡಿ. ರತ್ನಪ್ರಭಾನ? ಅವಳಿಗೇನಾಗಿದೆ? ಮೈಯೆಲ್ಲ ನೀಲಿಯಾಗಿದೆ. ಪ್ರಜ್ಞೆ ಇಲ್ಲ. ವಿಷದ ಗಾಳಿ ಸೋಕಿದೆ ಅಂತಾರೆ. ಅಯ್ಯೋ, ಅವಳಿಗೆ ಬಂದಿರೋದು ರೋಗ ಅಲ್ಲ. ಅವಳು ಅರಮನೆಯ ತೋಟದಲ್ಲಿ ಒಂದು ವಿಷದ ಹೂವಿನ ವಾಸನೆ ನೋಡಿದ್ಲು. ಸ್ವಪ್ನ ವಿಷ ಪುಷ್ಪ ಅಂತ. ಅದು ತುಂಬಾ ಅಪಾಯಕಾರಿ. ಅದಕ್ಕೆ ಮದ್ದು ಮನುಷ್ಯರ ಹತ್ರ ಇಲ್ಲ. ಅದು ಇಲ್ಲೇ ಇದೆ. ನಿಜವಾಗ್ಲೂ? ಹಾಗಾದ್ರೆ ಕೊಡಿ ಸ್ವಾಮಿ, ನಾನ್ ತಗೊಂಡು ಹೋಗ್ತೀನಿ. ಪುಣ್ಯ ಬರುತ್ತೆ. ಹಾಗೆ ಕೊಡೋಕೆ ಆಗಲ್ಲ ಭೀಮಣ್ಣ. ಅದು ಒಂದು ವಿಶೇಷವಾದ ಹೂವು. ಅದನ್ನ ಕೀಳ್ಬೇಕು ಅಂದ್ರೆ ಒಬ್ಬ ಪರಿಶುದ್ಧ ಮನಸ್ಸಿನ ಮನುಷ್ಯನೇ ಕೀಳ್ಬೇಕು. ನೀನು ಆ ಹೂವನ್ನ ರಾಜನ ಹತ್ರ ತಗೊಂಡು ಹೋಗು. ಆದ್ರೆ ಒಂದು ಷರತ್ತು ಇದೆ. ಏನು ಸ್ವಾಮಿ? ನೀನ್ ರಾಜನ ಹತ್ರ ಹೋಗಿ ನನ್ನ ಹತ್ರ ಮದ್ದಿದೆ ಅಂತ ಹೇಳು. ಆದ್ರೆ ಈ ಮದ್ದು ಯಾರು ಕೊಟ್ಟಿದ್ದು ಅಂತ ಬಾಯಿ ಬಿಡಬಾರ್ದು. ನನ್ ಬಗ್ಗೆ ಸತ್ಯ ಹೇಳ್ಬಾರ್ದು. ಒಪ್ತೀಯಾ? ಒಪ್ತೀನಿ ಸ್ವಾಮಿ. ಮಗು ಬದುಕಿದ್ರೆ ಸಾಕು. ನವಿಲು ಅವನನ್ನ ಕಾಡಿನ ಆಳಕ್ಕೆ ಕರ್ಕೊಂಡು ಹೋಯ್ತು.
ಅಲ್ಲಿ ಒಂದು ಬಂಡೆಯ ಸಂದಿಯಲ್ಲಿ ಬೆಳೆಯುತ್ತಿದ್ದ ಕೆಂಪು ಬಣ್ಣದ ಹೊಳೆಯುವ ಹೂವನ್ನ ತೋರಿಸ್ತು. ಇದು ಅಮೃತ ಸಂಜೀವಿನಿ. ಇದರ ರಸನ ರಾಜಕುಮಾರಿ ಬಾಯಿಗೆ 3 ಹನಿ ಹಾಕು, ತಕ್ಷಣ ಎದ್ದು ಕೂರ್ತಾಳೆ. ಜೋಪಾನ. ಭೀಮಣ್ಣ ಆ ಹೂವನ್ನ ಎದೆಗವಚಿಕೊಂಡು ಅರಮನೆಗೆ ಓಡಿದ. ದ್ವಾರಪಾಲಕರು ತಡೆದ್ರು, ಆದ್ರೆ ಅವನು ಬಿಡ್ಲಿಲ್ಲ. ನೇರವಾಗಿ ರಾಜಸಭೆಗೆ ಹೋದ. ಬಡವನಾದ್ರೂ ಧೈರ್ಯವಾಗಿ ರಾಜನ ಮುಂದೆ ನಿಂತ. ಮಹಾರಾಜರೇ, ನಮಸ್ಕಾರ. ನಾನು ಭೀಮಣ್ಣ. ನಾನು ರಾಜಕುಮಾರಿನ ಗುಣ ಮಾಡ್ತೀನಿ. ನನ್ನ ಹತ್ರ ಮದ್ದು ಇದೆ. ಲೋ, ನಿನ್ ವೇಷ ನೋಡು, ನಿನ್ ಮಾತ್ ನೋಡು. ದೊಡ್ಡ ದೊಡ್ಡ ವೈದ್ಯರುಗಳೇ ಗುಣ ಮಾಡೋಕ್ಕಾಗ್ಲಿಲ್ಲ. ನೀನು ಕಾಡಲ್ಲಿ ಆಡ್ಮೇಸೋನು ರಾಜಕುಮಾರಿನ ಗುಣ ಮಾಡ್ತೀಯಾ? ನಿನ್ ತಲೆ ಕೆಟ್ಟಿದ್ಯಾ? ಇವನನ್ನು ಹೊರಗಾಕಿ. ಮಂತ್ರಿಗಳೇ, ಸುಮ್ನಿರಿ. ಮುಳುಗೋನಿಗೆ ಹುಲ್ಲು ಕಡ್ಡಿ ಆಸರೆ. ಭೀಮಣ್ಣ, ನಿನ್ನ ಕಣ್ಣಲ್ಲಿ ವಿಶ್ವಾಸ ಕಾಣ್ತಿದೆ. ನೀನು ನಿಜವಾಗ್ಲೂ ಗುಣ ಮಾಡ್ತೀಯಾ? ಸುಳ್ಳು ಹೇಳಿದ್ರೆ ತಲೆ ಕಡೀತೀನಿ. ಪ್ರಭು, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಒಂದ್ಸಲ ಅವಕಾಶ ಕೊಡಿ. ಈ ಹೂವು ಸಾಧಾರಣ ಅಲ್ಲ. ಸರಿ, ಒಳಗೆ ಹೋಗು. ಮಂತ್ರಿ, ಇವನ ಜೊತೆ ಇರಿ. ಭೀಮಣ್ಣ ರಾಜಕುಮಾರಿ ಕೋಣೆಗೆ ಹೋದ. ಅವಳ ಸ್ಥಿತಿ ನೋಡಿ ಕಣ್ಣೀರು ಹಾಕಿದ. ನವಿಲು ಹೇಳಿದ ಹಾಗೆ ಹೂವನ್ನ ಹಿಂಡಿ 3 ಹನಿ ರಸವನ್ನ ರಾಜಕುಮಾರಿ ಬಾಯಿಗೆ ಹಾಕಿದ. ಎಲ್ರೂ ಉಸಿರು ಬಿಗಿ ಹಿಡಿದು ನೋಡ್ತಿದ್ರು. 1 ನಿಮಿಷ, 2 ನಿಮಿಷ, ಏನೂ ಆಗ್ಲಿಲ್ಲ. ಮಂತ್ರಿಗಳು ಭೀಮಣ್ಣನ ಹಿಡಿಯೋಕೆ ಬಂದ್ರು. ಅಷ್ಟ್ರಲ್ಲಿ ಹಠಾತ್ತನೆ ರಾಜಕುಮಾರಿ ಕೆಮ್ಮಿದ್ಲು, ಕೈ ಅಲುಗಾಡ್ಸಿದ್ಲು. ಅವಳ ಮೈಬಣ್ಣ ಬದಲಾಗಿ ಕಂಡು ಬಿಟ್ಲು. ಅಪ್ಪಾ! ರತ್ನಪ್ರಭಾ, ಮಗಳೇ, ಬದುಕಿದ್ಯಾ ತಾಯಿ? ಅಯ್ಯೋ ದೇವ್ರೇ! ಭೀಮಣ್ಣ, ನೀನು ಮನುಷ್ಯ ಅಲ್ಲ, ದೇವರು ಕಣಪ್ಪ. ನನ್ನ ಮಗಳ ಪ್ರಾಣ ಉಳಿಸಿದೆ. ಇಡೀ ಅರಮನೆ ಖುಷಿಯಲ್ಲಿ ತೇಲಾಡ್ತು. ರಾಜ ಭೀಮಣ್ಣನ ಕಾಲ್ ಹಿಡಿಯೋಕೆ ಹೋದ್ರು. ಭೀಮಣ್ಣ, ನಿನಗೆ ಏನು ಬೇಕು ಕೇಳು. ಅರ್ಧ ರಾಜ್ಯ ಬೇಕಾ? ಬಂಗಾರ ಬೇಕಾ? ಆಸ್ತಿ ಬೇಕಾ? ಏನು ಬೇಕಾದ್ರೂ ಕೊಡ್ತೀನಿ. ಪ್ರಭು, ನನಗೆ ಬಂಗಾರ ಬೇಡ, ರಾಜ್ಯನೂ ಬೇಡ. ನಿಮ್ಮ ಮಗಳು ಬದುಕಿದ್ರಲ್ಲ, ಅದೇ ನನಗೆ ದೊಡ್ಡ ಬಹುಮಾನ. ನನಗೆ ಹೋಗೋಕ್ಕೆ ಅಪ್ಪಣೆ ಕೊಡಿ. ಇಲ್ಲ ಭೀಮಣ್ಣ, ಬರಿಗೈಲಿ ಕಳಿಸಲ್ಲ. ಇಗೋ ತಗೋ, ಇದರ ತುಂಬ 1000 ಬಂಗಾರದ ನಾಣ್ಯಗಳಿವೆ. ಮತ್ತೆ ನಿನಗೆ 100 ಎಕರೆ ಜಮೀನು ಬರೆದು ಕೊಡ್ತೀನಿ. ಇದು ರಾಜಾಜ್ಞೆ. ಭೀಮಣ್ಣ ಬಂಗಾರ ತಗೊಂಡು ಮನೆಗೆ ಹೋಗ್ಲಿಲ್ಲ. ನೇರವಾಗಿ ಕಾಡಿಗೆ ಓಡಿದ. ಇದು ನವಿಲಿನ ದುಡ್ಡು, ನಂದಲ್ಲ ಅನ್ಕೊಂಡ. ಅವನು ನವಿಲಿದ್ದ ಜಾಗಕ್ಕೆ ಹೋದ. ಓ ನವಿಲೆ, ಸ್ವಾಮಿ, ರಾಜಕುಮಾರಿ ಬದುಕಿದ್ಲು. ನೀವು ಕೊಟ್ಟ ಹೂವು ಕೆಲಸ ಮಾಡ್ತು. ರಾಜರು ನನಗೆ ಬಂಗಾರ ಕೊಟ್ಟಿದ್ದಾರೆ. ಆದ್ರೆ ಇದು ನಿಮಗ್ ಸೇರಿದ್ದು, ನೀವೇ ಇಟ್ಕೊಳ್ಳಿ. ನವಿಲು ಅಲ್ಲಿ ಪ್ರತ್ಯಕ್ಷವಾಯಿತು. ಭೀಮಣ್ಣನ ನಿಸ್ವಾರ್ಥ ಗುಣ ನೋಡಿ ಅದರ ಕಣ್ಣಲ್ಲಿ ನೀರು ಬಂತು. ಭೀಮಣ್ಣ, ನೀನ್ ಎಷ್ಟೊಂದು ಒಳ್ಳೆಯವನು. ಮಗಳ ಪ್ರಾಣ ಉಳಿಸಿದೆ. ಸಿಕ್ಕಿದ ದುಡ್ಡನ್ನ ನನಗೇ ಕೊಡೋಕೆ ಬಂದೆ. ನೀನು ನಿಸ್ವಾರ್ಥವಾಗಿ ನನಗೆ ಸಹಾಯ ಮಾಡಿದೆ. ನಾನು ನಿನಗೆ ಸಹಾಯ ಮಾಡಿದೆ. ಅಗಸ್ತ್ಯ ಮುನಿಗಳು ಹೇಳಿದ ಸಮಯ ಈಗ ಬಂತು. ಇವತ್ತಿಗೆ ನನ್ನ ಶಾಪ ಮುಗಿಯಿತು. ಹೀಗೆ ಹೇಳ್ತಿದ್ದ ಹಾಗೆ ಕಾಡಿನಲ್ಲಿ ದಿವ್ಯವಾದ ಬೆಳಕು ಬಂತು. ನವಿಲಿನ ಮೈಯಿಂದ ಒಂದು ತೇಜಸ್ಸು ಹೊರಬಂತು. ನೋಡುತ್ತಿದ್ದಂತೆ ಆ ನವಿಲು ಮಾಯವಾಗಿ ಅಲ್ಲಿ ಒಬ್ಬ ಅತೀ ಸುಂದರ ರಾಜಕುಮಾರ ನಿಂತಿದ್ದ. ಸ್ವಾಮಿ, ನೀವು ಮನುಷ್ಯರಾದ್ರಿ. ನೀವು ಯಾರು? ದೇವರ? ಭೀಮಣ್ಣ, ನಾನು ಸುದರ್ಶನ್, ಪಕ್ಕದ ರಾಜ್ಯದ ರಾಜಕುಮಾರ. ನನ್ನ ಸೌಂದರ್ಯದ ಅಹಂಕಾರದಿಂದ ನಾನು ಶಾಪ ಪಡೆದಿದ್ದೆ. ಇಷ್ಟು ವರ್ಷ ಪ್ರಾಣಿಯಾಗಿ ನರಕ ನೋಡಿದೆ. ನಿನ್ನಂಥ ಬಡವನ, ಒಳ್ಳೆಯವನ ಸಹವಾಸದಿಂದ ನನ್ನ ಅಹಂಕಾರ ಅಳಿದು ಹೋಯಿತು. ನನ್ನ ಶಾಪ ವಿಮೋಚನೆ ಆಯಿತು. ನಿನ್ನ ಋಣ ನಾನು ತೀರ್ಸೋಕೆ ಆಗಲ್ಲ. ಸ್ವಾಮಿ, ನೀವು ಶಾಪಮುಕ್ತರಾದ್ರಿ ಅಲ್ವಾ? ಅದೇ ನನಗೆ ಕೋಟಿ ರೂಪಾಯಿ ಖುಷಿ. ಈ ಬಂಗಾರ ನಿನಗೇ ಇರ್ಲಿ ಭೀಮಣ್ಣ. ನಾನು ನನ್ನ ರಾಜ್ಯಕ್ಕೆ ಹೋಗ್ತೀನಿ.
ಇನ್ಮೇಲೆ ನಾನು ಒಬ್ಬ ಒಳ್ಳೆಯ ರಾಜನಾಗಿ ಬದುಕ್ತೀನಿ. ಹೀಗೆ ಹೇಳಿ ರಾಜಕುಮಾರ ಭೀಮಣ್ಣನಿಗೆ ಧನ್ಯವಾದ ತಿಳಿಸಿ ಮಾಯವಾದ. ಭೀಮಣ್ಣ ಮನೆಗೆ ಬಂದು ಆ ಹಣದಿಂದ ಸುಖವಾಗಿ ಬಾಳಿದ. ನೋಡಿದ್ರಲ್ಲ ವೀಕ್ಷಕರೇ, ರೂಪಕ್ಕೆ ಅಹಂಕಾರ ಪಡಬಾರದು, ಬಡತನಕ್ಕೆ ಕುಗ್ಗಿ ಹೋಗಬಾರದು. ರಾಜಕುಮಾರನ ಅಹಂಕಾರ ಅವನನ್ನ ಪ್ರಾಣಿ ಮಾಡ್ತು. ಭೀಮಣ್ಣನ ನಿಸ್ವಾರ್ಥ ಸೇವೆ ಪ್ರಾಣಿಯನ್ನ ಮತ್ತೆ ಮನುಷ್ಯನನ್ನಾಗಿ ಮಾಡ್ತು. ಒಳ್ಳೆಯ ಮನಸ್ಸಿದ್ರೆ ಕಾಡಲ್ಲಿರೋ ಪ್ರಾಣಿ ಕೂಡ ದೇವರಾಗಿ ದಾರಿ ತೋರಿಸುತ್ತೆ. ಸಹಾಯ ಮಾಡಿ, ಆದ್ರೆ ಪ್ರತಿಫಲ ನಿರೀಕ್ಷೆ ಮಾಡಬೇಡಿ, ಆಗ ಬದುಕು ಬಂಗಾರ ಆಗುತ್ತೆ. ಈ ಕತೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.